ಚಿತ್ರರಂಗದಲ್ಲಿ ಏನ್ ನಡೀತಿದೆ ಈಗ ಅದ್ರ ಕುರಿತಾಗಿ ನಾನು ಮಾತಾಡ್ತೀನಿ. ನೀವ್ ನನಗೆ ಹೇಳ್ರಿ ಅದ್ರ ಬಗ್ಗೆ ನೀನ್ ವಾದ ಮಾಡಿ ಸರ್. ದರ್ಶನ್ ಸರ್ ಬಗ್ಗೆ ನೀವ್ ಹೇಳಿದ್ರಿ ವಾದ ಮಾಡಿದ್ದು ಸರಿ ಇಲ್ಲ, ವಾದ ಮಾಡ್ಬಾರ್ದು ಅಂತ ಓಪನ್ ಆಗಿ ನೀವ್ ಹೇಳಿದ್ರಿ. ನೀವು ಇದನ್ನೇ ನಿಮಗ್ ಹೇಳ್ಬೇಕು ಆ ಪ್ರಶ್ನೆ ಕೇಳೋದಲ್ಲ, ಒಂದ್ ಸಣ್ಣ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ. ಟು ಬಿ ಫ್ರಾಂಕ್, ದರ್ಶನ್ ಸರ್ ನನಗೆ ಆಪ್ತರಾಗಿರುವಷ್ಟು, ನನ್ನ ಟೀಮ್ಗೆ ಆಪ್ತರಾಗಿರುವಷ್ಟು ಯಾರಿಗೂ ಇಲ್ಲ. ನೀವು ಅನ್ಕೊಂಡ್ರೆ ನಮ್ದ್ರೆ ಅದನ್ನ ನಂಬಿಸೋ ಕೆಲಸ ನಂದಲ್ಲ. ಯಾಕೆಂದ್ರೆ ನನ್ನ ಸಿನಿಮಾ ಕ್ಯಾಮ್ರಾಮನ್ ಅಣಜಿ ನಾಗರಾಜ್ ಅವರು ಅವ್ರಿಗೆ ಪರ್ಸನಲ್ ಫ್ರೆಂಡು. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಅದಕ್ಕೂ ಬಿಫೋರ್ ಜನ್ಮದ ಜೋಡಿ ಎಲ್ಲ ಮಾಡ್ತಿದ್ದಾಗ ಅಣಜಿ ನಾಗರಾಜ್ ಅವರು ಕ್ಯಾಮ್ರಾ ಅಸ್ಟೆಂಟು, ಅವ್ರಿಗೆ ಅಸ್ಟೆಂಟು ದರ್ಶನ್ ಸರ್. ಅವಾಗಿಂದ ಒಂದು ಬಾಂಧವ್ಯ ಇತ್ತು. ಇನ್ನು ನಿಮ್ಮೆಲ್ರಿಗೂ ಗೊತ್ತು ಕಾಡು ಅಣ್ಣ, ಕಾಡು ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ, ಶಿವಣ್ಣ. ಅದೇ ದರ್ಶನ್ ಸರ್ ಬರ್ತಲೇ ತಲೆಮೆ ನುಡಿತಾರೆ ಗೊತ್ತೊಬ್ರಿಗೆ, ಅದು ಇವತ್ತಿಗೂ ಶಿವಣ್ಣ ದರ್ಶನ್ ಸರ್ರ ಅತಿ ನಂಬಿಕಸ್ಥ ಆಪ್ತ ಬಳಗ. ಇವತ್ತು ರಾಜಮಾರ್ತಾಂಡ ಸಿನಿಮಾ ಇರ್ಬೋದು, ರಿಲೀಸ್ ಸಮಯದಲ್ಲಿ ಎಲ್ಲ ನಿಂತ್ಕೊಂಡು ಹಿಂಗೆ ಆಗ್ಬೇಕು ಅಂತ ಪ್ಲಾನ್ ಮಾಡಿ ಮಾಡಿಕೊಟ್ಟಿದ್ದು ಪ್ರತಿ ಹಂತದಲ್ಲಿ ನಾನು. ಸೊ ದರ್ಶನ್ ಸರ್ ಆಪ್ತ ಬಳಗ ಏನಿದೆ, ಇಟ್ಸ್ ವೆರಿ ಕ್ಲೋಸ್ ಟು ಮಿ. ನನಗೆ ಹೇಗಿದ್ದಾರೆ ಅಂದ್ರೆ ಎಲ್ಲರೂ ಅತ್ಯಂತ ಆಪ್ತರು, ಅವರ ಆಪ್ತ ನಿರ್ಮಾಪಕರು, ನನಗೆ ಪರ್ಸನಲಿ ಕನೆಕ್ಟೆಡ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಕೋರ್ಟಲ್ಲಿ ಇದ್ದಾಗ ನಾನು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಟ್ಬಿಡೋಕೆ ಯಾರು ಹೂ ಆಮ್ ಐ ಅಂದ್ರೆ, ಅದಕ್ಕಿಂತ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಈಗ ಪೊಲೀಸ್ ಅವರು ಕರೆದು ಅರೆಸ್ಟ್ ಮಾಡಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂದ್ರೆ, 3 ಸಲ ಪೊಲೀಸ್ ತನಿಖೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ಈಗ ನಾನೇನೋ ಬಂದು ಟಪಕ್ಕನ್ನು ಏನೋ ಹೇಳ್ಬಿಡುದು, ಅದು ಇನ್ನೊಂದು ರೂಪ ತಗೊಳುತ್ತೆ. ನಾನೀಗ ಆಗಿರೋದು ನೋಡಿಲ್ಲ, ಮಾಡಿರೋದು ನೋಡಿಲ್ಲ. ನಾನೇನ್ ಹೇಳ್ತೀನಿ, ಕಾನೂನು ಮೇಲೆ ನನಗೆ ಜುಡಿಷಿಯಲ್ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ, ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅಂದಾಗ ಇದು ಬರೋ ತನಕ ನಾನು ಕಾಯ್ಕೊಂಡಿರ್ತೀನಿ. ಬಟ್ ನಾನೇನ್ ಹೇಳಿದೆ, ಹೋದ್ಸಲ ಹೇಳಿದ್ದನ್ನ ಒಂದು ಜನ ಅದನ್ನ ರೀತಿ ತಿರ್ಗಿಸಿದ್ದೆ ನಂಗೆ ನಗು ಬಂತು. ನಂಗೆ ರಾಂಗ್ ಇಲ್ಲೇ ನೀವು ತಪ್ಪು ತಿಳ್ಕೊಳ್ತಾ ಇರೋದು. ನೀವು ಈ ತರ ತಪ್ಪು ತಿಳ್ಕೊಂಡ್ರೆ ಅದೇ ಸಮಸ್ಯೆ ಆಗುತ್ತೆ. ನನ್ನ ಮನೆಯಿಂದ 200 ಹೆಜ್ಜೆ ದೂರದಲ್ಲಿ ಅಣಜಿ ಸರ್ ಆಫೀಸ್ ಇದೆ. ನನ್ನ ಮನೆಯಿಂದ ಪ್ರತಿದಿನ ನಾನು ಕ್ಯಾಮ್ರಾ ಅವ್ರ ಹತ್ರ ಬಾಡಿಗೆಗೆ ತಗೊಳ್ತೀನಿ, ಇದು ಸತ್ಯ. ಇಲ್ಲಾಂದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗನೆ ಅವ್ರ ಆಫೀಸ್, ಆ ರೋಡ್ ಮುಂದೆ ಹೋಗ್ಬೇಕು. ಈಗ ನಾನು ಹೇಳೋದಿಷ್ಟೇ, ಪ್ರತಿದಿನ ನನ್ನ ಮನೆಯಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಸೆಕ್ಷನ್ 144 ಆಗಿತ್ತು ಮೊದಲು 3 ದಿನ, ಗೊತ್ತಲ್ವಾ? ಇಲ್ಲಾಂದ್ರೆ ನೀವೇ ಕೂಡ ಪೇಪರ್ ತೆಗೆದು ನೋಡಿ, ಇಲ್ಲ ಅದರಿಂದ ಈ ಎಪಿಸೋಡ್ ನ ರಿವೈಂಡ್ ಮಾಡ್ಕೊಂಡು ನೋಡಿ. ಸೆಕ್ಷನ್ 144 ಅಂದ್ರೆ ಏನದು? ಲಾಠಿ ಚಾರ್ಜ್ ನಡೆಯುವಂತಹ ಜಾಗ, ಗಲಾಟೆ ದುಂಬಿ ಕ್ರಿಯೇಟ್ ಆಗುವಂತಹ ವಾತಾವರಣ ಇದ್ರೆ ದಟ್ ಇಸ್ ಕಾಲ್ಡ್ ಸೆಕ್ಷನ್ 144. ನಾನೇನ್ ಹೇಳಿದೆ, ನನ್ನ ಮನೆಯಿಂದ ನಿಮಗೆ ಗೊತ್ತಿಲ್ಲದ ಹೇಳ, ಇಷ್ಟೆಲ್ಲ ನಿರ್ಮಾಣ ಮಾಡದಂತಹ ಒಬ್ಬ ನಿರ್ಮಾಪಕ, ಶಾಸ್ತ್ರಿ ಅನ್ನೋ ಸಿನಿಮಾ ಬಂತು, ದರ್ಶನ್ ಸರ್ ನಿರ್ಮಾಪಕ ಅವರು. ಸ್ನೇಹನ ಪ್ರೀತಿನ ದರ್ಶನ್ ಸರ್ ಸಿನಿಮಾ ಪ್ರೊಡ್ಯೂಸರ್ ಯಾರು? ಅಣಜಿ ನಾಗರಾಜ್. ಪರಮಶಿವ ಅಂತ ರವಿಚಂದ್ರನ್ ಸರ್ ಪ್ರೊಡ್ಯೂಸರು. ಶಿವಣ್ಣಂದು ಸುಗ್ರೀವ ಇತಿಹಾಸದಲ್ಲಿ ಮಾಡಕ್ಕಾಗಿಲ್ಲ ರೀ. ಒಬ್ಬ ನಿರ್ಮಾಪಕ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು 18 ಅವರ್ ಒಂದು ಸಿನಿಮಾ ಮುಗಿಸೋರೆ. ದಟ್ಸ್ ಅ ಮಾಸ್ ಸಿನಿಮಾ ಸುಗ್ರೀವ ಅಂತ. ಅಷ್ಟೆಲ್ಲ ಮಾಡದಂತ ನಿರ್ಮಾಪಕಂಗೆ ಡೆತ್ ಬೆಡ್ ಅಲ್ಲಿ ಇದ್ರು, ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿ ಬ್ಲಡ್ ಕ್ಲಾಟ್ ಆಗಿ ಈಸ್ ಇನ್ ಟು ಡೆತ್ ಬೆಡ್. ಯಾರು? ನನ್ನ ಕ್ಯಾಮ್ರಾಮನ್. ಈಗ ಒಂದು ಪ್ರಶ್ನೆ ಹೇಳ್ತೀನಿ, ನನ್ನ ಮನೆಯಿಂದ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ 200 ಹೆಜ್ಜೆ, ಅಲ್ಲಿ ಒಂದು ಸೆಕ್ಷನ್ 144 ಮಾಡ್ಕೊಂಡು ಅನ್ನೆಸೆಸರಿ ಪೊಲೀಸ್ ಅವರು ಕೆಲಸ ಮಾಡೋದ್ ಬಿಟ್ಟು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದಲ್ಲ, ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರು. ಐ ಟೋಲ್ಡ್ ಫಾರ್ ಅಂಧಾಭಿಮಾನಿಗಳು. ನೀವು ಅಭಿಮಾನಿಗಳಿಗೆ ಸರ್, ಅಭಿಮಾನಿಗಳನ್ನ ಹೆದರಾಕೊಂಡು ಯಾವ ಮಗನು ಕರ್ನಾಟಕದಲ್ಲ ಭಾರತದಲ್ಲಿ ಬೆಳೆದಿಲ್ಲ ಸರ್. ಅವ್ನು ಎಂಥ ಮಗ ಆಗಿದ್ರು, ಅವ್ನು ಎಂಥ ಸ್ಟಾರ್ ಆಗಿದ್ರು, ಅಭಿಮಾನಿಗಳನ್ನ ವಿರೋಧಿಸಿ ಅಭಿಮಾನಿಗಳ ಅಸಹನೆ ಕಾರಣ ಆಗಿ ಯಾವ ಒಬ್ಬ ಮಗನು ಬೆಳೆದಿಲ್ಲ ಸರ್. ಇದು ಸ್ಪಷ್ಟ. ಅಂಧಾಭಿಮಾನಿಗಳಿಗಷ್ಟೇ ನಾ ಹೇಳಿದ್ದು. ಅಂಧಾಭಿಮಾನಿಗಳು ಅಂತ ಹೇಳಿದಾಗ ಏನು? ಸೊ ಏನಾಗುತ್ತೆ, ಯಾರು ಸೆಕ್ಷನ್ ರೋಡ್ ಬ್ಲಾಕ್ ಮಾಡ್ಕೊಂಡಿರ್ಬೋದು, ಸೊ ಅಲ್ಲಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್, ಸೊ ಯಾರು ದೊಂಬಿ ಕ್ರಿಯೇಟ್ ಮಾಡ್ತಿರ್ತಾರೋ ಅವ್ರಿಗೆ. ಪ್ರಾಮಾಣಿಕ ಅಭಿಮಾನಿಗಳ ದೇವರು ಅಂತ ಹೇಳಿದ ಅಣ್ಣವರು ನಮ್ಮ ಚಿತ್ರರಂಗಕ್ಕೆ ಕಿರೀಟ. ಅಭಿಮಾನಿಗಳನ್ನ ಅಭಿಮಾನಿಗಳನ್ನ ಪ್ರಾಣ ವಿಷ್ಣು ಸರ್ ನಮ್ಗೆ. ಯಾಕೆಂದ್ರೆ ಒಬ್ಬ ನಾಯಕನಿಗೆ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದೆ, ಇಷ್ಟು ಜನ ಪ್ರೀತಿಸ್ತಾರೆ ಅಂದಾಗ, ಸೊ ರಾಂಗ್ ಅಂದ್ರೆ ಇವರೆಲ್ಲ ರಾಂಗ್ ಇಂಪ್ಯಾಕ್ಟ್ ಅಂದ್ರೆ ನಾನು ಚುಚ್ಬಿಡ್ತೀನಿ, ಇನ್ಯಾರಿಗೂ ಹೊಡೆದು ಬಿಡ್ತೀನಿ ಅಂತ ಹೇಳೋದು. ಅಲ್ಲಿ ಕೂತ್ಕೊಂಡು ನಾವು ಬಿಡ್ತೀವ, ನಾವು ಕರ್ಕೊಬೇಕು ಹಂಗೆಲ್ಲ ಹೇಳಿದಾಗ ಏನಾಗುತ್ತೆ, ಆದ್ರಿಂದ ಸಾಕ್ಷ್ಯ ನಾಶ ಆಗುತ್ತೆ, ಬಿಡಬೇಡಿ ಅಂತ ಇನ್ನಷ್ಟು ಆಪೋಸಿಷನ್ ಅವರು ಕೇಸ್ನ ಸ್ಟ್ರಾಂಗ್ ಮಾಡ್ತಾರಪ್ಪ. ನೀವು ಬಿಟ್ಬಿಟ್ಟು ಅವ್ರ ಕೆಲಸ ಮಾಡ್ಲಿ ಬಿಡಿ. ಸಿ ಒನ್ಸ್ ಒಂದು ವಿಚಾರ ಕೋರ್ಟ್ ಅಂಗಳದಲ್ಲಿದೆ ಅಂದ್ರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಜುಡಿಷಿಯರಿ, ನ್ಯಾಯಾಂಗ, ಶಾಸಕಾಂಗ ಮತ್ತೆ ಕಾರ್ಯಾಂಗದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇನ್ನೂ ಭಾರತ ನಂಬಿಕೆ ಕಳ್ಕೊಂಡಿಲ್ಲ. ನಾವು ಬೇಕಾದ್ರೆ ಕಳ್ಳನ ಮಕ್ಕಳು MLA ಅಂತೀವಿ, ಅಯ್ಯೋ ನಮ್ಮ ಮಿನಿಸ್ಟರ್ ಸರಿ ಇಲ್ಲ ಅಂತ ಹೇಳ್ತೀವಿ. ನ್ಯಾಯಾಂಗ ವ್ಯವಸ್ಥೆ ಇವತ್ತಿಗೂ ಯಾರು ಬೈದಿಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ವೆನ್ ಯಾವುದೇ ವಿಚಾರ ಕೋರ್ಟ್ ಅಂಗಳದಲ್ಲಿದೆ, ದಟ್ಸ್ ಆಲ್. ಅದು ಕಾನೂನು ಅಡಿಯಲ್ಲಿದ್ದಾಗ ನಾವು ಅದನ್ನ ಪ್ರಶ್ನೆ ಮಾಡೋಂಗೇ ಇಲ್ಲ. ನಾನು ಎಲ್ಲೋ ದರ್ಶನ್ ಸರ್ ಬಗ್ಗೆ ಹೇಳಿಲ್ಲ. ಸಿ ಟು ಬಿ ಫ್ರಾಂಕ್, ನಾನು ಇದು ಹೇಳಬಾರ್ದು, ಆದ್ರೂ ಹೇಳ್ತೀನಿ. ಕರ್ನಾಟಕದಲ್ಲಿ ಅವ್ರ ವಾಯ್ಸ್ ಓವರ್ ಕೂಡ ಮಟ್ಟಕ್ಕಿತ್ರಿ ನಮ್ದವ್ರದ್ದು ಸ್ನೇಹ. ಸರ್ ಕುಟುಂಬಕ್ಕೆ ನಾ ಅಷ್ಟು ಆಪ್ತನಾಗಿದ್ದೆ. ಮೀನಮ್ಮ ನನ್ನ ಸಿನಿಮಾಗೆ ಹೇಳಿದ್ರು, ನೆನಪಿದೆ ನಟಭಯಂಕರಗೆ, ಪ್ರಥಮ್ ನನ್ನ 3ನೇ ಮಗ ಇದ್ದಂಗೆ. ಬಹುಶಃ ಅಷ್ಟೊಂದು ನೋಡಿರ್ತೀರ, ಪ್ರಥಮ್ ನನ್ನ 3ನೇ ಮಗ ಇದ್ದಂಗೆ ಅಂತ.
ಇಷ್ಟೆಲ್ಲ ಆಗ್ತದೆ ನನಗೆ ಆ ಕುಟುಂಬದ ಜೊತೆಗಿದೆ. ನಾನು ಅದನ್ನ ಈಗ ಏನ್ ಬೇಕು, ಫೋಟೋ ಹಾಕಿ ವಿಡಿಯೋ ಹಾಕಿ ಸರ್ ದರ್ಶನ್ ಸರ್ ನನ್ ಕ್ಲೋಸ್, ಇದನ್ನ ಮಾಡ್ಬೇಕಾ? ಇಂಥದ್ದೆಲ್ಲ ಮಾಡಲ್ಲ. ಹೃದಯದಲ್ಲಿದ್ದಾರೆ ನನ್ನ ರೀ ನಟ ಭಯಂಕರ ಸಿನಿಮಾ ಯಾರು ಹೀರೋ? ಯಾರು ಹೀರೋ? ಟೈಟಲ್ ಟ್ರ್ಯಾಕ್ ಅನ್ನ ಕರೆಕ್ಟ್ ಆಗಿ ನೋಡಿ. ಅಲ್ಲಿ ಏನ್ ಹಾಕಿದೀವಿ ಅಂದ್ರೆ ಫಸ್ಟ್ ಅಜ್ಜುಮುನಿ, ತೂಗ್ದೀಪ್ ಸಿನಿಮಾ, ಸುದೀಪ್, ದಿನೇಶ್, ಮತ್ತೆ ನಮ್ಮ ದಿನೇಂದ್ರ ಎಲ್ಲರ ಫೋಟೋ ಬರುತ್ತೆ ಸುತ್ಕೊಂಡು. ಹೀರೋ ಕೈಲಿ ಮುಖ ಮುಸುಡಿ ಕಿತ್ತೋಗಂಗೆ ತಿನ್ನೋದ್ರ ಜೊತೆಗೆ ಕನ್ನಡ ಚಿತ್ರರಂಗನ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರ. ತೂಗ್ದೀಪ್ ಶ್ರೀನಿವಾಸ್ ಸರ್ ರಿಯಲ್ ಒರಿಜಿನಲ್ ನಟ ಭಯಂಕರ. ನಾನು ಬರೀ ಟೈಟ್ಲ್ ಎತ್ಕೊಂಡಿದೀನಿ. ನನ್ನ ಡೆಡಿಕೇಶನ್, ನನ್ನ ಗೌರವ ಆ ವ್ಯಕ್ತಿ ಹಂಗಿದೆ. ಈಗಲೂ ಬೇಕಾದ್ರೆ ಡೌಟ್ ಇದ್ರೆ ಒಂದು ಕೆಲಸ ಮಾಡಿ, ಸುಮ್ಮನೆ ಚರ್ಚೆ ಯಾಕೆ, ಟೈಟ್ಲ್ ಕಾರ್ಡ್ ಓಪನ್ ಮಾಡಿ. ಈಗ ಆಲ್ರೆಡಿ ಅಮೆಝಾನ್ ಬಂದೈತೆ, ಫಸ್ಟ್ ಪೋಸ್ಟ್ ಹಾಕಿದ್ರೆ ತೂಗ್ದೀಪ್ ಶ್ರೀನಿವಾಸ್ ಅವ್ರಿಗೆ ಅರ್ಪಣೆ ಅಂತ. ಡೌಟ್ ಇದ್ರೆ ಚೆಕ್ ಮಾಡಿ. ನಾನು ಆ ಕುಟುಂಬನ ಅಷ್ಟು ಗೌರವಿಸ್ತೀನಿ. ನೀವು ಕೂತ್ಕೊಂಡೇನೋ ಮಾಡ್ಕೊಂಡ್ರಿ ಯಾರೋ ಫೇಕ್ ಪ್ರೊಫೈಲ್ ಅವ್ರು. ನಾನು ನಮಗೆ ಕೊಟ್ಟಿದ್ದ ಫೇಕ್ ಪ್ರೊಫೈಲ್ ಅವ್ರು ಮುಗಿದೆ. ಈಗ ಹಾಕಿದ್ದಾರೆ ಏನ್ ಗೊತ್ತಾ, ಪ್ರತಿದಿನ ನಾನು ಕಾಲು ಹಿಡ್ಕೊಳ್ತಾ ಇದ್ದಾರೆ ಬಂದು, ಸರ್ ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ. ನಾನು ಏನಿಲ್ಲಪ್ಪ, ನನ್ನ ಫೋನ್ ಕೇಳಿದ್ರು ನಿಮ್ಗೊಂದು ಸತ್ಯ ಹೇಳ, ಶಾಕಿಂಗ್, ಇಲ್ಲೇ ಮುಚ್ಚು ಮರ, ಇಲ್ಲೇ ತೋರಿಸ್ತೀನಿ ನೋಡಿ, ದಿಸ್ ಇಸ್ ಮೈ ಫೋನ್. ಯಾವ ಲಾಕರ್ ಇದೆ ನೋಡಿ, ಯಾವ ಲಾಕು ಇಲ್ಲ, ನನ್ನ ಫೋನ್ ಯಾವ್ದು ಇಟ್ಟಿಲ್ಲ. ಕೇಳಿದ ತಕ್ಷಣ ತಗೊಂಡೋಗಿ ಸ್ಟೇಷನ್ ಕೊಟ್ಟೆ, ಸರ್ ದಿಸ್ ಇಸ್ ಮೈ ಫೋನ್, ಸೊ ಹಿಂಗ್ ಬರ್ತಾ ಇದೆ ನೋಡಿ ಅಂತ. ಪ್ರತಿಯೊಂದು ಲೀಗಲ್ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡಿದ್ರು, ಯಾರು ಫೇಕ್ ಪ್ರೊಫೈಲ್ ಅಲ್ಲಿ ಯಾರ್ಯಾರು ಮಾಡೋದು ಹಿಡಿದು ಒಳಗೆ ಹಾಕೋರು. ಇದ್ರಲ್ಲಿ ನಂದೇನ್ ತಪ್ಪಿದೆ? ನೀವು ಅತಿಯಾಗಿ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅಲ್ಲಿರುವಂತಹ ಒಬ್ಬ ನಟರಿಗೆ ಎಫೆಕ್ಟ್ ಆಗ್ತಾ ಇದೀಪ. ಬಿಟ್ಬಿಡಿ, ಅವ್ರ ಕಾನೂನು ಕೆಲಸ ಮಾಡ್ಲಿ. ಸಿ ಟು ಬಿ ಫ್ರಾಂಕ್, ಅವ್ರ ನಿರಪರಾಧ ಏನ್ ಬಂದಾಗ ಎಷ್ಟೋ ಜನ ಹೇಳ್ತಾರೆ ಪ್ರಥಮ ಬಂದ್ರೆ ಏನ್ ಮಾಡ್ತೀರಾ ಅಂತ. ಬಂದ ತಕ್ಷಣ 2-3 ದಿನ ಬಿಟ್ಬಿಡ್ತೀನಿ, ಯಾವುದು ಬೇಡ. ದೇವಸ್ಥಾನಕ್ಕೆ ಹೋಗಿದ್ ಬರ್ತಾರ, ಬಂದ ತಕ್ಷಣ ರಾಜ್ಯದ ಪ್ರಖ್ಯಾತ ದೇವಸ್ಥಾನಕ್ಕೆ ಹೋಗಿದ್ ಬಂದು ಅಮ್ಮ, ವೈಫ್, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಂದು 15 ದಿನ ಆದ್ಮೇಲೆ ನಾನು ಖುದ್ದು ಹೋಗಿ ಮಾತಾಡ್ಬಿಟ್ಟು, ಸರ್ ಮೊದಲನೇದಾಗಿ ಅಭಿನಂದನೆ ಸರ್, ನನ್ನ ಚಿತ್ರರಂಗಕ್ಕಿದ್ದ ಕಳಂಕ ಯಾರ್ಯಾರೆಲ್ಲ ಹೇಳ್ತಿರೋ ಅವರೆಲ್ಲರಿಗೂ ಉತ್ತರ ಕೊಟ್ಬಿಟ್ಟು ಬಂದಿದ್ದೀರಾ, ಅಭಿನಂದನೆಗಳು ಸರ್ ಅಂತ ನಾನು ಹೇಳ್ಬಿಟ್ಟು ಬರ್ತೀನಿ. ಯಾಕೆ ನಾನು ಹೋಗಕ್ಕಲ್ಲ, ಇನ್ನು ಬಂದ್ಬಿಟ್ರೆ ಮನೆಯಿಂದ ಚಿಕ್ಕಳಿಸ್ಬಿಡ್ತಾರ, ಮನೆಗೆ ಬಂದ್ರೆ